ಸರ್ ಇವಾಗ ಆಕಾಶ ರಿಲೀಸ್ ಆಗಿದೆ. ಆ ಟೈಮಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನಿಮಗೆ ನೆನಪಿದ್ರೆ ಎಷ್ಟು ಕಮಾಯಿ ಮಾಡಿತ್ತು? ಇಲ್ಲ ಟೋಟಲ್ ಆಗಿ ಎಷ್ಟು ಸಕ್ಸಸ್ ಆಗಿತ್ತು? ಯಾಕಂದ್ರೆ ಅಶ್ವಿನಿ ಪುನೀತ್ ರಾಜ್‌ಕುಮಾರ್ ಇನ್‌ಸ್ಟಾಗ್ರಾಮಲ್ಲೂ ಒಂದು ಶೇರ್ ಮಾಡ್ಕೊಂಡಿದ್ರು. ಆಫ್ಟರ್ ಸಕ್ಸಸ್ ಆದ್ಮೇಲೆ 25 ವಾರ ಆದ್ಮೇಲೆ ಯಾರ್ಯಾರೆಲ್ಲ ಘಟಾನುಘಟಿ ಬಂದಿದ್ರು, ಮೆಗಾಸ್ಟಾರ್ ಚಿರಂಜೀವಿ ಕೂಡ ಇದ್ರು, ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ರು. ಅವತ್ತಿಂದ ಹೆಂಗಿತ್ತು ಸರ್? ಎಷ್ಟು ಕಮಾಯಿ ಮಾಡಿತ್ತು? ಹೆಂಗೆ ಅಂತ? ಇಲ್ಲ, ಅದು ಬಿಸ್ನೆಸ್ ವೈಸು ನನಗೆ ಗೊತ್ತಿಲ್ಲ. ರಾಘಣ್ಣ ಅವ್ರು ನೋಡ್ಕೋತಾ ಇದ್ರು ಆಗ. ಬಟ್ ಅವರು ಒಂದು ಸ್ಟೇಟ್ಮೆಂಟ್ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಆವಾಗ, ನಮ್ಮ ಕಂಪ್ನಿಯಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಆದಂಥ ಚಿತ್ರ ಇದು. ಆಮೇಲೆ ಈ ಸಿನಿಮಾದಲ್ಲಿ ಪುನೀತ್ಗೆ ಫ್ಯಾಮಿಲಿ ಆಡಿಯನ್ಸು ನುಗ್ಗು ಬರ್ತಾ ಇರೋಂಥ ಸಿನಿಮಾ. ಯೂತ್ಸು ಫ್ಯಾಮಿಲಿ ಆಡಿಯನ್ಸು ಫಸ್ಟ್ ಟೈಮು ಅದನ್ನು ರಾಘಣ್ಣ ಅವರು ಮೆನ್ಷನ್ ಮಾಡಿ ಹೇಳಿದ್ರು. ಮೇ ಬಿ ನನಗೆ ಗೊತ್ತಿರಂಗೆ ನಾವೇನು ಖರ್ಚು ವೆಚ್ಚ ನಮಗೆ ಕೇಳೋಕೆ ಹೋಗಲ್ಲ ಸರ್. ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಚೆನ್ನಣ್ಣ ಅವ್ರಿಗೆ ಗೊತ್ತು, ರಾಘಣ್ಣ ಅವ್ರಿಗೆ ಗೊತ್ತು. ರಾಘಣ್ಣನೇ ಎಲ್ಲ ನೋಡ್ಕೊತಿದ್ರು. ಅಪ್ಪು ಸರ್ಗೂ ಪಾಪ ಅದು ಗೊತ್ತಿಲ್ಲ. ಆ ಬಜೆಟು ಆಗಿನ ಕಾಲಕ್ಕೆ ಏನು ಬಜೆಟಲ್ಲಿ ಆಲ್ಮೋಸ್ಟ್ ನಾರ್ಮಲ್ ಬಜೆಟಲ್ಲಿ ಸಿನಿಮಾ ಮಾಡಿದ್ದು. ಆಮೇಲೆ ವಜೇಶ್ವರಿಲಿ ಪ್ಲ್ಯಾಂಡಾಗಿ ಮಾಡ್ತಾರೆ. ಆಮೇಲೆ ಏನು ಅಂದರೆ ಟೇಬಲ್ ವರ್ಕ್ ಚೆನ್ನಾಗಿರುತ್ತೆ. ಆಮೇಲೆ ಕಸದಲ್ಲಿ ರಸ ತೆಗೆಯೋದು. ದುಡ್ಡು ಖರ್ಚು ಮಾಡಿ ಸಿನಿಮಾ ಮಾಡೋದಲ್ಲ, ತಲೆ ಉಪಯೋಗಿಸಿ ಖರ್ಚು ಮಾಡಿ ಸಿನಿಮಾ ಮಾಡಬೇಕು ಅಂತಂದು ಅವ್ರ ಕಾನ್ಸೆಪ್ಟು. ಅದು ನನಗೆ ಭಾಳ ಇಷ್ಟ. ನಾನು ಟೋಟಲಿ ನೀವು ನಂಬ್ತಿರೋ ಬಿಡ್ತಿರೋ ಒಂದು 55 ಡೇಸಲ್ಲಿ ಶೂಟ್ ಮಾಡಿದ್ದೀನಿ. ಅದು ಟೋಟಲ್ ಸಿನಿಮಾ ಜನವರಿ 6 ಸ್ಟಾರ್ಟು. ನವಂಬರ್ 26 ಮುಹೂರ್ತ ಮಾಡಿದ್ವಿ ಅಷ್ಟೇ. ಅಫಿಷಿಯಲ್ ಆಗಿ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗಿದ್ದು ಜನವರಿ 6. ಏಪ್ರಿಲ್ 28 ರಿಲೀಸು. ಅಂದರೆ 110 ಡೇಸಲ್ಲಿ ರಿಲೀಸ್ ಮಾಡಿದ್ದೀವಿ. 110 ಡೇಸಲ್ಲಿ ಹೆಂಗಿರಬೇಕು, ಅದು ನೆಗೆಟಿವಲ್ಲಿ ಶೂಟ್ ಮಾಡಿರೋದು. ಎಷ್ಟು ಕಷ್ಟಪಟ್ಟಿರ್ಬೇಕು ನಾವು. ಹಾಗಾಗಿ ಮಾಡಿರೋದು ನಮಗೆಲ್ಲ ಈಸಿ ಆಗ್ತಾಯಿದೆ ಈಗ. ಅಷ್ಟೊಂದು ಕಷ್ಟ ಇತ್ತು. ಟೆಲಿಸಿನಿ ಮಾಡಿ, ಟ್ರಾನ್ಸ್ಫರ್ ಮಾಡಿ, ತಂದು ಚೆನ್ನೈಗೆ ಹೋಗಿ ಏನೇನೋ ಇತ್ತು ಪ್ರಾಸೆಸ್ಗಳು. ಹಂಗಾಗಿ ಆ ಸಿನಿಮಾ ಅಷ್ಟು ದೊಡ್ಡ ಮಟ್ಟಿಗೆ ಹಿಟ್ಟಾಯಿತು. ಸರ್ ಇವಾಗ ಬರ್ಡೇ ಫ್ಯಾನ್ಸ್ಗಳಂತ ಮಾತಾಡೋದಾದ್ರೆ ಸರ್, ಈ ಥರ ಫ್ಯಾನ್ಸ್ಗಳು ಎಷ್ಟು ಜನಕ್ಕೆ ಸಿಗ್ತಾರೆ ಅನ್ನೋ ಒಂದು ಪ್ರಶ್ನೆ ಸರ್. ಇವತ್ತಿಗೂ ಅಪ್ಪು ಅವರು ನಮ್ಮ ಮನೆಯವರು, ನಮ್ಮ ಮನೆ ಮಗ, ನನ್ನ ತಮ್ಮ, ನಮ್ಮ ಅಣ್ಣ, ಈ ಥರನೇ ಒಂದಷ್ಟು ಫೀಲಿಂಗ್ಸ್ ಇರೋದು. ಇವತ್ತಿಗೂ ಎಷ್ಟೋ ನಾವು ವಿಶ್ ಮಾಡ್ಕೊಂಬಂದು ಒಂದಷ್ಟು ಜನ ನಾವು ಆಚೆ ಕಡೆ ಮಾತಾಡ್ಸ್ತಾ ಇದೆ, ಕಣ್ಣೀರು ಆಗ್ತಾ ಇದ್ದಾರೆ. ಆಮೇಲೆ ಸಮಾಧಿಗೆ ಬಂದಿದ್ದೀನಿ ಅಂತ ಯಾರು ಹೇಳ್ತಿಲ್ಲ, ಗುಡಿಗೆ ಬಂದಿದ್ದೀನಿ, ದೇವ್ರ ನೋಡಕ್ಕೆ ಬಂದಿದ್ದೀನಿ, ಈ ಥರ ಒಂದಷ್ಟು ಫೀಲಲ್ಲಿ. ಅವ್ರಿಗಿದು ದೇವಸ್ಥಾನ ಅಂತಾನೆ. ಅವ್ರು ಯಾವತ್ತು ಸಮಾಧಿ ಅಂತಲ್ಲ, ಇದು ಅಪ್ಪು ಅವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತಲೇ ಫೀಲ್ ಮಾಡ್ತಾರೆ. ಅಂದರೆ ಅದ್ರ ಅಭಿಮಾನ ನೋಡಿ ಎಷ್ಟರ ಮಟ್ಟಿಗೆ ಅಭಿಮಾನ. ಏನು ಪುನೀತ್ ಅವರು, ಅವ್ರಿಗೆ ಯಾರು ಅಂತ, ಪುನೀತ್ ಅವ್ರು ಯಾರು ಅಂತ ಅವ್ರಿಗೆ ಗೊತ್ತು. ಪುನೀತ್ ಅವ್ರಿಗೆ ಅವ್ರು ಯಾರು ಗೊತ್ತಿಲ್ಲ. ಅವರು ಅಷ್ಟೊಂದು ಪ್ರೀತಿ ಬೆಳೆಸ್ಕೊಂಡಿದ್ದಾರೆ ಅಂದರೆ ಆಮೇಲೆ ಎಷ್ಟು ಪ್ರಭಾವ ಬೀರಬೇಕು ಅವ್ರ ಸಿನಿಮಾಗಳು. ಅಪ್ಪು ಅವ್ರ ಸಿಂಪ್ಲಿಸಿಟಿ ಜನಗಳ ಮನಸ್ಸಲ್ಲಿ ಎಷ್ಟು ಪ್ರಭಾವ ಬೀರಿರ್ಬೇಕಂತ ನಿಮಗೆ ಗೊತ್ತಾಗುತ್ತೆ ಅದನ್ನೆಲ್ಲ ನೋಡಿದ್ರೆ. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಸರ್? ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಸರ್. ಯಾಕಂದರೆ ನಾನು ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತೀನಿ. ಇವತ್ತು ಯಾರು ನನ್ನ ಬಂದು ಮಾತಾಡಿಸಿ ಫೋಟೋ ತೆಗೆಸ್ಕೊಳ್ತಾರೆ. ಪ್ರತಿಯೊಬ್ಬರು ನನ್ನ ಬಗ್ಗೆ ಕರ್ನಾಟಕದಲ್ಲಿ ಏನಾರು ಮಾತಾಡ್ತಾರೆ, ಇದು ಮಾಡ್ತಾರೆ ಅಂದಾಗ ಅದಕ್ಕೆ ಕಾರಣನೇ ಪುನೀತ್ ರಾಜ್‌ಕುಮಾರ್, ಪಾರ್ವತಮ್ಮ ಅವರು, ಶಿವಣ್ಣ, ರಾಘಣ್ಣ, ರಾಜ್‌ಕುಮಾರ್ ಅವರು, ಟೋಟಲ್ ಅವ್ರ ಫ್ಯಾಮಿಲಿ ಮೆಂಬರ್ಸು. ಅವ್ರ ಮನೆಯಲ್ಲಿ ನಾನು ಒಬ್ಬ ಫ್ಯಾಮಿಲಿ ಮೆಂಬರ್ ಥರ ಇದ್ದೆ. ಮಿಸ್ ಮಾಡ್ಕೊಂಡು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅವರು. ಪುನೀತ್ ಸರ್ ನಮ್ಮ ಬ್ರದರ್ ಇದ್ದಂಗೆ, ನನ್ನ ಯಂಗರ್ ಬ್ರದರ್ ಇದ್ದಂಗೆ ಅವರು. ಅವ್ರನ್ನೂ ಮಿಸ್ ಮಾಡ್ಕೊಡ್ತಾ ಇದ್ದೀನಿ ನಾನು. ಅದು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸರ್. ಕೆಲವು ಸಲ ಏನು ಅನಿಸುತ್ತೆ, ಕೆಲವು ಫೋಟೋಗಳು ರಸ್ತೆಯಲ್ಲಿ ಆಟೋದವರು ಕಟ್ಔಟ್ಸ್ಗಳು ಎಲ್ಲ ನೋಡಿದಾಗ ಫೀಲ್ ಆಗುತ್ತೆ. ಬಟ್ ಇನ್ನೊಂದು ಏನು ಅಂದರೆ, ಅವ್ರು ಎಲ್ಲೇ ಹೋದ್ರೂ ಕೂಡ ಇನ್ನೂ ನಮ್ಮ ಸುತ್ತನೇ ಇದ್ದಾರೆ ಅಂತ ಆ ಫೋಟೋಗಳು, ಕಟ್ಔಟ್ಸು ಇದನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ನನ್ನ ಸಿನಿಮಾ ರಿಲೀಸ್ ಆಗಿರೋದು ಅವ್ರ ಆಬ್ಸೆನ್ಸಲ್ಲಿ ಆಗಿದೆ ಅಂತ ಒಂದು ಬೇಜಾರು. ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಇಲ್ಲದೇ ಇದ್ದರೂ ಈ ಸಿನಿಮಾಗಳ ಮುಖಾಂತರ ಅವ್ರನ್ನ ಸಂಭ್ರಮಿಸ್ತಾ ಇದ್ದೀವಲ್ಲ ಜನಗಳು. ಆ ಜನಗಳು ಖುಷಿ ಪಡ್ತಾರೆ. ಬಾಸ್ ಮತ್ತೊಮ್ಮೆ ಹುಟ್ಟಿ ಬನ್ನಿ ಬಾಸ್, ನೀವೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀರಾ ಆಕಾಶಲ್ಲಿ ಅಂತ ಕಿರ್ತಾರೆ. ಅವರು ಡೈಲಾಗ್ಗಳು ಒಂದೊಂದು ಕೇಳ್ಬೇಕು ನೀವು. ಮಜಾ ಥಿಯೇಟ್ರಲ್ಲಿ ನಗು ಬರುತ್ತೆ ಅಂದರೆ ಅಷ್ಟೊಂದು ಅಭಿಮಾನ. ಹೆಮ್ಮೆ ಆಗುತ್ತೆ ಸರ್. ನಿಮ್ಮ ಪ್ರಕಾರ ನೆಕ್ಸ್ಟ್ ಯಾವುದು ರಿಲೀಸ್ ಆಗಬೇಕು ಸರ್ ಗೊತ್ತಿಲ್ಲ ಮೇಡಮ್, ಯಾವ್ದು ರಿಲೀಸ್ ಮಾಡ್ತೀರಾ? ನಿಮ್ಮ ಪ್ರಕಾರ ನನ್ನ ಪ್ರಕಾರ ಹೇಳಿದ್ರೆ ನನ್ನ ಬಗ್ಗೆ ನನ್ನ ಸಿನಿಮಾನೇ ಹೇಳ್ತೀನಿ. ಅರಸು ಒನ್ ಆಫ್ ದ ಕ್ಲಾಸಿಕ್ ಸಿನಿಮಾ ಪುನೀತ್ ಸರ್ದು. ಆ ಸಿನಿಮಾ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಆಮೇಲೆ ಮಾಡ್ತಾರೆ. ಇನ್ನೂ ವಂಶಿ ಇದೆ, ಹುಡುಗರು ಇದೆ, ಆಮೇಲೆ ಅಣ್ಣ ಬಾಂಡ್ ಇದೆ, ಆಮೇಲೆ ತುಂಬ ಸಿನಿಮಾಗಳಿದ್ದಾವೆ. ಬಟ್ ಮೇಡಮ್ ಡಿಸಿಷನ್ ತಗೊಳ್ಳೋದು. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ತಾರೆ. ಅವ್ರದ್ದೇ ಡಿಸಿಷನ್ ಅಲ್ಟಿಮೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನೈಸ್.